ಅಲ್ಲೋ ರಾಮಪ್ಪ, ನಿಮ್ಮಿಬ್ರು ಗಂಡ ಹೆಂಡತಿಗೆ ಬುದ್ಧಿರ ಐತಿಲ್ಲ? ಯಾಕ್ರಿ ಚೇರ್ಮನ್ರ? ದೇವ್ರ ಬುದ್ಧಿಯರ್ ಕೊಟ್ಟಾರ ನಿಮ್ಮಿಬ್ರಿಗೆ? ಇಲ್ಲ ಏನಾಯ್ತ್ರಿ? ಅಲ್ಲೋ 6 ವರ್ಷ ಆಯ್ತು ಲಗ್ನ ಆಗಿ, ಮಗಳನ್ನ ಮನ್ಯಾಗ ಇಟ್ಕೊಂಡು ಕೂತೀರಿ. ಅಲ್ಲಿ ಹಳೆಯನ್ನ ಹೊಡ್ಕೋಬೇಕು ನಿಮ್ಮ ಹೆಸರಲ್ಲಿ. 4 ಸರ್ತೆ ಬಂದು ಕೇಳ್ಯಾನತ್ತ, ಕಿಮ್ಮತ್ ಇರ್ಲಾರ್ದಂಗೆ ಮಾಡತ್ತಿರ್ತ. ಚೇರ್ಮನ್ರ ಕಳಸ ಮೂರ್ತಿ ಇಲ್ಲ. ಕಳಸ ಮುಹೂರ್ತಲ್ಲೂ, ಕಳಸ ಮುಹೂರ್ತ ಆಯ್ತು. ಬಂದಾಗೊಮ್ಮೆ ನೀನ್ ಹೆಂಡ್ತಿ ಸಮಾಧಾನ ಮಾಡಿ ಅದು ಕಳಿಸ್ಬೇಕಿಲ್ಲ? ಅಲ್ಲ ಮೂರ್ತಿ ಇಲ್ಲ ಅಂದ್ರೆ ಏನು ಸಮಾಧಾನ ಮಾಡ್ತಾರೆ? ತಿಳ್ತದ್ರಿ ಬುದ್ಧಿ ಆದಿಲ್ಲ. ನಾ ಕೇಳಕ್ ಹೋಗ್ತೀನಿ. ನಮ್ಮ ಅತ್ತಿ ಹೊಡ್ಯಾಕೆ ಬರ್ತಾಳ್ರಿ. ಹೌದ್ರಿ, ಮೂರ್ತಿ ಇಲ್ಲದೆ ನಾವು ಕಳ್ಸಲ್ರಿ ಮಗಳಿಗೆ. ಇವು ಹಿಂಗ ಊರಾಗ 4 ಮಂದಿ ಮಾತಾಡಕತ್ತಾರ. ಇವ್ ನಿನ್ ಚಲೋ ಅನಿಸ್ತದೆ. ನಾನು ಹಿರೇ ಮನುಷ್ಯ ಆಗಿ ಊರಿಗೆ ಬುದ್ಧಿ ಹೇಳವ್ನಿ. ಚೇರ್ಮನ್ರ ಹೇಳ್ರಿ, ಇರಕ್ಕೆ ಒಬ್ಬಾಕಿ ಮಗಳು ಲಗ್ನ ಮಾಡಿ ಕೊಟ್ಟಿನಿ. 6 ವರ್ಷ ಆಯ್ತು, ಏನು ಭಾಳ ಇಲ್ಲ. ಈಗ ಮೂರ್ತಿ ಎಂದು ಬರ್ತದ ನಾನು ಕಳಿಸ್ತೀನಿ ಅಂತ ಹೇಳೀನಿ. ಹೇಳಾಗ ಇನ್ನ ಏನು ಹೇಳ್ಬೇಕು ಹೇಳ್ರಿ? ನಾ ಮತ್ತೆ ಯಾವಾಗ ಇನ್ನ ಮೂರ್ತಿ ಯಾವಾಗ ತೆಗಸವ್ನಿ? ಅದೇ ನಾಳೆ ಹೋಗ್ಬೇಕಲ್ಲದಿದ್ದೇವ್ರಿ. ಹೋಗಿ ಮೂರ್ ತೆಗಿಸಿ ಕಳ್ಸನ್ರಿ. ಇಟ್ಕೊಂಡು ಕುಂತ್ರೆ 2 ಆತಾಳ್ರಿ ಮಗಳು. ಕಳಸು, 2 ಬರ್ತಾರ ಮನೆಗೆ. ಆಯ್ತು ರೀ, ನೋಡ್ತೀನಿ ರೀ ಚೇರ್ಮನ್ರ. ಮೂರ್ತಿ ತೆಗಿಸ್ತೀನಿ. ಇವತ್ತೇ ಹೊಂಟ್ರಿ, ಇವತ್ತೇ ಕರ್ಕೊಂಡು ಹೋಲ್ರಿ. ನಂದೇನು ಅಭ್ಯಂತರ ಇಲ್ರಿ. ನನ್ನ ಮಗಳು ತುದಿಗಾಲ ಮ್ಯಾಗ ಆಳ್ರಿ, ಹೋಗ್ತೀನಿ ಅಂತ ಹೇಳಿ. ಹೌದ್ರಿ, ಮತ್ತ ವಯಸ್ಸಿಗೆ ಬಂದೆ ಮಗಳು ಅದಾಳ, ಮತ್ತೆ ತುದಿಗಾಲ ಮೇಲೆ ಅದಾಳ. ಅವ ಅಲ್ಲಿ ಉಪ್ಲಿ ಬ್ರಿಡ್ಜ್ ಮೇಲೆ ಇರ್ತಾನ, ದಾರಿ ನೋಡ್ಕೋತ. ಅದರ ನಿಂಗೆ ತಿಳಿತದಿಲ್ಲ? ಆಯ್ತು ರೀ, ನಾಳೆ ಹೋಗ್ತೇವ್ರಿ. ನೋಡೋನು ಸ್ವಾಮಿಗಳು ಬಂದಾರಿ ಇಲ್ಲೇ. ಟಿಸ್ಕುಲೆ ಸ್ವಾಮಿಗಳು ಅಂತ ಹೇಳಿ ಅದಾರಲ್ರಿ. ಯಾರು? ಟಿಸ್ಕುಲೆ ಸ್ವಾಮಿಗಳು ಅಂತ ಹೇಳಿ ಬಂದಾರಿ. ಟಿಸ್ಕುಲೆ? ಹಾಂ ರೀ, ಭಾಳ ಚಂದ ರೀ ಅವ್ರು. ಹೌದಾ? ಹಾಂ ರೀ, ಹೋಗಿ ಬರ್ತೇವ್ರಿ. ಕಳಿಸ್ತೇವ್ರಿ ಚೇರ್ಮನ್ರ. ನೀವೇನು ಇಲ್ಲ, ಯಾಕಂತಂದ್ರ ವಯಸ್ಸಾದ ಹೆಣ್ಮಕ್ಳು ಮನ್ಯಾಗ ಇಟ್ಕೊಂಡು ಮಾಡಿ ಎಲ್ಲ ಮಾಡಿ ಖುಷಿಲೇ ಕಳಿಸ್ಬಿಡು. ಇಲ್ಲ ನೋಡು, ಬರೀ ಕಳಿಸ್ತೀನಿ ಕೇಳಿ ಬರ್ತೀನಿ, ಇವು ಬೇಡ. ನಿನಗೆ ನಾ ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ನಿನ್ಗೆ ತಿಳಿದಿಲ್ಲ ಅಂದ್ರೆ ನೀನೇನು ತಿಳಿದಳ ಕರ್ಸು ನೋಡು ಹೇಳ್ತೀನಿ. ಮನ್ಯಾಗ ಅದಾಳ. ಏ ಪಟ್ನೆ ಬಾರ, ಚೇರ್ಮನ್ ಬಂದಾರ. ಚಾಗಿ ಏನು ಮಾಡಬೇಡ, ಅವ್ರು ಅರ್ಜೆಂಟ್ದಾಗ ಹೋಗೋರು, ಜಲ್ದಿ ಬಾ. ಆಯ್ತು, ಬರ್ತಾಳ್ರಿ ಆಕಿನು. ಲಗು ಕರ್ಸು. ಬಂದಳ ನೋಡ್ರಿ. ಏ ಚೇರ್ಮನ್ ಬಂದಾರ ನೋಡ. ಎದಕ್ ಬಂದಾರತ್ರಿ? ಮಗಳಿಗೆ ಕಳ್ಸತ್ತ. ಅಲ್ರಿ ಚೇರ್ಮನ್, ನಿಮಗಾರ ಸ್ವಲ್ಪ ಬುದ್ಧಿ ಐತಿ ಇಲ್ರಿ? ಯಾಕ? ಈಗ ಮುಹೂರ್ತ ಸರಿ ಇಲ್ಲತ್ರಿ. 5 ವರ್ಷ ಆಯ್ತ್ರಿ ಮುಹೂರ್ತ ಕೇಳತ್ತೇವ್, ಒಂದು ಸರಿ ಬರಾತಿಲ್ರಿ. ಜರ ಮುಹೂರ್ತದ ಕೇಳ್ತೇವ್ರಿ, ಕಳಿಸ್ತೇವ್ರಿ. ನಾವೇನು ಕಳ್ಸಾಲ ತಂದೇವೇನ್ರಿ? ಏ ಬಾಯಿ, ಏನ ತಿಳಿದು ಮಾತಾಡಕತ್ತೀನಿ? 5 ವರ್ಷ ಮೂರ್ತಿ ಸಿಕ್ಕಿಲ್ಲ ನಿನಗೆ? ನಾವು ಇಂಥವು ಎಷ್ಟು ಊರಾಗ ಹರಿದಿಲ್ಲ. ಸಾವುಕಾರ ಇವು ಜಗಳ ಜೂಟಿ. ಹಿಂಗಂದ್ರಿ ನೀವು ಮತ್ತೆ ಬೇರೆ ತಿಳ್ಕೊಳಕ್ ಹೋಗ್ಬೇಡ. ಇಲ್ರಿ, ನೋಡು ಹೆಂಗೆ ಹೇಳ್ತಾರೆ ಚೇರ್ಮನ್ರ, ಹಂಗೆ ಕೇಳಿ ಜರ. ಸುಮ್ಮನೆ ನಿತ್ರ ಆಯ್ತಾನು ನಾನು ಕುಡೋನ್ ಹೊಳ್ಳತ್ತ. ಊರಾಗ ಜಗಳ ಹರ್ದಾರ ಅವ್ರ. ಇದು ಬೇರೆ ಐತಿ, ಇದು ಮುಹೂರ್ತ ಕೇಳೋದೈತಿ. ಇದೇನು ಜಗಳ ಆಡೋದೈತೇನ? ಮಗಳಿಗೆ ಕಳ್ಸೋದೈತಿ, ಅದು ಬೇರೆ ಇದು ಬೇರೆ. ನೋಡಪ್ಪ, ಮುಹೂರ್ತ ಚಲೋ ಇರತ್ತನ ನಾ ಕಳ್ಸೋದಿಲ್ಲ. ಈಗ ಹೇಳ್ಬಿಡು ಚೇರ್ಮನ್ಗೆ, ಹಗಲೆ ಮುಗ್ಲೆ ಬರಾಕ್ ಹೋಗ್ಬೇಡತ್ ಹೇಳ. ಕಳ್ಸತ್ತಂದು ನೋಡ್ರಿ. ನಮ್ಮ ಮನ್ಯಾಗ ಹೆಣ್ಮಕ್ಳ್ರಿ ಹಿಂಗತ್ತಾರ. ನೀವು ಮುಹೂರ್ತ ನಾವು ಎಂತ ತೆಗಿಸ್ತೇವಲ್ರಿ, ಅಂದ್ರೆ ನಿಮ್ಗೆ ಫೋನ್ ಹಚ್ಚಿ ಹೇಳ್ತೇವ್ರಿ. ಅವ್ರು ಬಂದು ಕರ್ಕೊಂಡು ಹೋಗೋದು ಬರ್ರಿ. ಆಯ್ತು, ನಿನ್ನ ಮಗಳಿಗಿಟ್ಟು ಕರೆಸು. ಏನ ಅಕ್ಕಿಗಿಟ್ಟು ಕೇಳ್ತೀನಿ. ಅಕ್ಕಿಗೆ ಏನು ಹೇಳಬೇಕು ನಾ ಹೇಳ್ತೀನಿ. ಆಯ್ತು ಕರೆಸ್ತೇವೆ. ಲಘು ಕರೆಸು, ನನಗೆ ಊರಾಗಿನ ಹರಿಯೋದು. ಸಂಧ್ಯಾ, ಸಂಧ್ಯಾ ಬಾಯಿ, ಚೇರ್ಮನ್ ಬಂದಾನ. ಬಂದ ನೋಡ್ರಿ. ಯಾಕವಾ ನಿನ್ನ ಮನಸ್ನಾಗ ಏನದ? ಗಂಡನ ಮನೆಗೆ ಹೋಗ್ಬೇಕತ್ತದ, ನೀ ಇಲ್ಲೇ ಕೊಡ್ಬೇಕತ್ತದ? ನಂದೇನಿಲ್ರಿ, ನಮ್ಮ ಅವ್ವ ಅಪ್ಪ ಏನಂತಾರ ಅದನ್ನೇ ರೀ. ಮುಹೂರ್ತ ಬರೋದನ ಹೊಟ್ಟೆ ಕಳ್ಸೋದಿಲ್ರಿ. ಆಯ್ತು, ನಿನಗೆ ಯಾವಾಗ ಮುಹೂರ್ತ ಬರ್ತದ ಅವಾಗ ಕಳ್ಸ್ಕೊಡು. ಆಯ್ತು. ಏನು ಹೇಳಬೇಕು ಅಟ್ ಹೇಳಿ ನೀನು. ಆಯ್ತು ರೀ ಚೇರ್ಮನ್ರ, ನಡ್ರಿ. ಬಂದಾರಿ ಕಳ್ಸತ್ತಂತ. ಮುಹೂರ್ತ ಇಲ್ಲ, ಏನೂ ಇಲ್ಲ. ತಮ್ಮ ಮಗಳಿಗೂ ಹಂಗೆ ಕಳಿಸ್ತಾರೇನು ಮುಹೂರ್ತ ಇಲ್ಲಾರ್ದೆ? ಮುಹೂರ್ತ ಕರೆಕ್ಟ್ ಇರೋದನ್ನ ಕಳ್ಸಲ್ಲ ಬೇಡ. ಇನ್ನ 6 ವರ್ಷ ಇರ್ಲಿ ಮಗಳ ಮನ್ಯಾಗ. ಹೋಗಿ ಒಂದು 2 ಕಪ್ ಚಾ ಮಾಡ್ಕೊಂಬ. ಮತ್ತು ಯಾರಿಗಾರ ಕೇಳಬೇಕಿಲ್ಲ ಮುಹೂರ್ತ? ಅಲ್ಲಿ ಟಿಚ್ಕುಡೆ ಸ್ವಾಮಿ ಬಂದಲ್ಲ, ಅಲ್ಲಿ ಹೋಗಿ ಕೇಳ್ಕೊಂಬರ ನಾವು. ನೋಡಪ್ಪ, ಬರಾಬರಿ ಅದಾನಿಲ್ಲವ. ಎಂತಿಂತ ಬಗ್ಗೆ ಹರಿಸ್ಯಾನ. ಹೌದು, ನೋಡೋಣ, ಕರ್ಕೊಂಡು ನಡಿ ಮಗಳಿಗೆ. ನನಗೆ ಕರ್ಕೊಂಡು ಹೋಗೋಣ. ನಾಳೆ ನಾಡ್ದು ಹೋಗೋಣ. ಅರ್ಜೆಂಟ್ ಅದ. ಹೇ, ನಾಳೆ ನಾಡ್ದು ಯಾಕೆ? ಈಗ ಹೋಗೋ ನಡಿ. ಈಗ ಏನೈತಿ ಕೆಲಸ ಮನ್ಯಾಗ? ಹೋಗನತಿ. ಚಾ ಕುಡ್ದು ಹೋಗ್ತಿದ್ದೇವು. ಬೇಡ, ಚಾ ಏನು ಕುಡಿತಿ? ನಡಿ, ಊಟ ಮಾಡಿ ಇಟ್ಟತನ. ಏ ಸಂಧ್ಯಾ ಬಾ. ಓಂ ನಮಃ ಶಿವಾಯ. ಸ್ಕೂಲೇನಮ್ಮ ಊರೊಳಗ್ರಿ ಸಿಕ್ಕಂಗೆ ಹವಾ ಮಾಡೀನಿ. ಆ ಕಾಡಿ ಈ ಕಾಡಿ ಒಬ್ಬ ನನ್ನ ಮಗನೂ ಬಂದು ಪಂಚಾಂಗ ಕೇಳೋಲಾಗ್ಯಾನಲ್ಲ.
ಪಂಚಾಂಗದ ಬುಕ್ಕ ತಂದಿನಿ ಮತ್ತೆ ಯಾವುದು ತಂದಿನು ಪಂಚಾಂಗದ ಐತಿ ಇದು ಯಾವ 3 ಅಸೆಂಬ್ ಬರತ್ತಾವಲ್ಲ ಸ್ವಲ್ಪ ಮದುವೆ ಮಾಡ್ಕೊಟ್ಟು ಮೂರ್ತಿ ಸರಿ ಇಲ್ಲ ಅನ್ಸುತ್ತೆ ನನಗೆ. ಕರೇನೆ ನನಗೂ ಹಂಗೆ ಅನ್ಸಾತೈತಿ ನೋಡು. ಮದುವೆಗೆ 6 ವರ್ಷ ಆಯ್ತು, ಹಾ ಮೂರ್ತಿ ಬರ್ಲಾಗ್ಯಾವ ಅಂದ್ರೆ ಈಗ ನೀ ಎಲ್ಲಿ ಕರ್ಕೊಂಡು ಹೊಂಟಿ ನಮಗೆ? ಪಂಚಾಂಗ ತೆಗ್ಸಾನ ಏನೇನು ಪಂಚಾಂಗ ತೆಗ್ಸಾನು? ಯಾ ಸ್ವಾಮಿ ಅವ? ಹಿಚ್ಕುಳಿ ಸ್ವಾಮಿಗಳು ಬಂದಿಲ್ಲ ಈಗ. ನೀನು ಮಾರಿ ಅಂತಾರ ಅಂದ್ಯಾ ನೋಡಿ. ಬರ್ರಿ ಇಲ್ಲೇ ನೋಡಿ ಸ್ವಾಮಿಗಳು. ನಾವು ನಮಸ್ಕಾರ ಮಾಡ್ಬೇಕೇನು? ನಾವು ಮಾಡಿಲ್ಲ 3 ಮಂದಿ ನಡವ. ಯಾರು ಇವರು? ನಾನು ಹೇಳ್ತೀರಿ ಇವ್ರು ಯಾರು? ನನ್ನ ಮಗಳ್ರಿ. ಏನು ಸಮಸ್ಯೆ ಬೈ? ಏನು ಹಿಂಗೆ ಬಂದ್ರಿ? ಸಮಸ್ಯೆ ನನಗೆ ಕೇಳ್ರಿ, ನಾ ಹೇಳ್ತೀನಿ. ಹಾಂ ಏನು ಸಮಸ್ಯೆ? ನೋಡ್ರಿ ಮದುವೆ ಆಗಿ 6 ವರ್ಷ ಆಯ್ತು. 6 ವರ್ಷ? 6 ವರ್ಷ ಆಯ್ತು ರೀ. ಕಳಸ ಮುಹೂರ್ತ ಕೇಳಕ್ ಬಂದಿದ್ದೀವಿ ರೀ. ಕಳ್ಸೋ ಮುಹೂರ್ತ? ಹಾಂ ರೀ. ಯಾಕೆ ಹೋಲಕ್ಕೆ ಬಂದಿಲ್ಲ ನಿಕ್ಕಿ ಒಬ್ಬಾಕಿಗೆ? ಅಲ್ರಿ ಹೊಸ್ದಾಗಿ ಹೋಗಿ ಕಳಿಸ್ಬೇಕ್ರಿ ನಾ. ಹೊಸ್ದಾಗಿ? ಹಾಂ ರೀ. 6 ವರ್ಷ ಆಯ್ತ್ರಿ ಮದುವೆಯಾಗಿ, ಇನ್ನ ಕಳ್ಸಿಲ್ಲ ರೀ. ಇದೇ ಹೊಸ ಕಳ್ಸಾತೇವ್ರಿ, ಅದಕ್ಕೆ ಪಂಚಾಂಗ ತೆಗೆದು ಹೇಳ್ರಿ ಸ್ವಲ್ಪ. ಆಯ್ತಲ್ಲ ಬೈ, ನೀ ಈ ಕಡೆ ಬಾ, ಸ್ವಲ್ಪ ನೀವು ಈ ಕಡೆ ಬರ್ರಿ. ಅದು ಈ ಕಡೆ ಬರ್ರಿ, ನೀ ಈ ಕಡೆ ಬಾ. ಬರ್ರಿ ಹಾಕೊಂಡ್ರಿ, ಹಾಕೊಂಡು ನೋಡ್ರಿ ಜರ ಪಂಚಾಂಗ ತೆಗೆದು. ಪಂಚಾಂಗ ತೆಗೆದು ನೋಡೋತಿಕ ಮೋತಿ ಮೇಲೆ ಹೇಳ್ತೀನಿ ನಾ. ನಿನಗೆ ತಿಳಿತಿತ್ತಂದ್ರೆ ಏ ಹೇಳ್ರಲ್ಲ, ಅದ್ರಾಗ ಏನದ? ಈಕೆ ಗಂಡನ ಕೂಡ ನಡೆಯಂಗಿಲ್ಲ. ಹೇಳೋದು ನಿನಗೆ ಅವಾಗೆ ಒಳಗಿಂದ ಕೊಟ್ಟು ಕೂತ್ ಕುಡೊಂದೇನೋ ಹೊಳ್ಳತ್ತ. ನೋಡೋದು ಏನು ಹೇಳ್ತಾರೆ ಸ್ವಾಮಿಗಳು ಕೇಳಿದಾರ ಚಂದಾಗೆ. ಸ್ವಾಮಿಗಳು ಹೋಲ್ ಬಿಡ್ರಿ, ಬಾಯಿಲಿ ಹೇಳೋದು ಬೇಡ, ಪಂಚಾಂಗ ತೆಗೆದು ಹೇಳ್ರಲ್ಲ ಜರ. ನೀ ನನಗಿದ ಭಾಳ ದೊಡ್ಡ ಶಾಣೆ ಅಲ್ಲತ್ತೇನ? ಏ ಹಂಗೇನಿಲ್ರಿ, ಅದ್ರಾಗ ಏನು ಮಾಡ್ತಾರೆ ನನ್ನ ಬಾಯಿ ಅಂತ ನೋಡಿದಂಥ ಮಾತು ಈಗ ನಡೆಯಂಗಿಲ್ಲ ಗಂಡನ ಕೂಡ. ಆದ್ರೂ ಹಿಂಗೆ ಡೌಟ್ ಇತ್ತಂದ್ರೆ ತೆಗೆದು ತೋರಿಸ್ತೀನಿ ನಿನಗೆ ನಾ. ಏ ತೆಗೀರಿ, ಊರ್ದ ಖರ್ಚ ಮಾಡಿ ಲಗ್ನ ಮಾಡಿದೆವು. ಸಾಲ್ರಿ. ಸೆಟಪ್ 3. ಇದು ಹೆಸರು ಏನ್ರಿ ಇವ್ರದ? ಜಲ್ಮ ಹೆಸರು ರೀ. ಹಾಂ ಜಲ್ಮ ಹೆಸರು. ಜಲ್ಮ ಹೆಸರು ಸಾಕವ್ರಿ. ಸಾಕವ್ರಿ? ಹ್ಞೂ ರೀ. ನಾ ಭಾಗ್ಯ ಅಂತ ತೆಗಿತಿದ್ದೆ. ಏ ಬ್ಯಾಡ್ರಿ, ನಿನ್ನೆ ಬಂದು ಹೋಗಿದ್ದೊಳಕಿ. ಹಾಂ ಹಾಂ ಹಾಂ. ಆ ಬ್ಯಾಗಂದ್ ಬಿಡ್ರಿ, ಈಗಿನ ತೆಗೀರಿ ಸ್ವಾಮಿಗಳಾರ. ಆಯ್ತು ನೋಡ್ರಿ, ಈಗಿಂದ ಹೇಳ್ಬೇಕಂದ್ರೆ 13 ವರ್ಷ 13 ದಿವಸ 13 ನಿಮಿಷನಾಗ ಸೋಮವಾರ ದಿವಸನ ಕಳಿಸ್ಬೇಕು ಈಕಿಗೆ. ಸೋಮವಾರ ದಿನ ಇನ್ನ 13 ವರ್ಷ ರೀ. ಅದ್ರದಾಗ ನನ್ನ ಮಗಳ ಮುದುಕಿನೇ ಆಗಿ ಮುದುಕಿನೇ ಆತಾಳ್ರಿ ಸ್ವಾಮಿಗಳಾರ. ಅದಕ್ಕೆ ಆತಾಳತ್ರಿ. ಹಂಗಾದ್ರೆ ಮತ್ತೆ ಯಾವ ಸ್ವಲ್ಪ ಸನಿ ಇದ್ದಿದ್ ನೋಡಿ. ಹಂಗಾದ್ರೆ ಅಡ್ತನ ಇಲ್ಲೇ ಇರ್ಲಿ. ಎಂತ ಸ್ವಾಮಿಗಳ ಕರ್ಕೊಂಬಂದೆ ಇಚ್ಚುಗುಳಿ ಆತ. ನೋಡಲ್ ಮಗಳೇ ಇಟ್ಕೋತೀನಲ್ಲ ತಾನೀಗ. ಹಂಗಲ್ಲ, ಅದು ಪಂಚಾಂಗದಾಗ ತೆಗೆದು ನೋಡಿ ಹೇಳ್ತೀನಲ್ಲ ತೇರ. ಅದೆಂತ ಪಂಚಾಂಗ? ಇದು ಬಂದಿದ್ದು ಪಂಚಾಂಗದಾಗ. ಮುದುಕಿ ಆಲಾರಂಗನ ನೋಡ್ಕೋತೀನಿ ಇಲ್ಲಿ. ಮತ್ತೆ ಅಲ್ಲಿ ಕಟ್ಕೊಂಡ್ ಗಂಡಗೆ ಏನ್ ಹೇಳೋದ್ರಿ ಸ್ವಾಮಿಗಳಾರ? ಮನ್ಯಾಗ ಇಟ್ಕೋರಿ. ಇದನ್ನೇ ಜಗಳ ತಂದ್ರ ಯಾವಾಗ ಕಳಿಸ್ತೀರಿ ಅತ್ತೀರಿ, ಯಾವಾಗ ಕಳಿಸ್ತೀರಿ ಅಂತಂದ್ರಿ. ಇದು ಬ್ಯಾರೇದ್ ನೋಡ್ಲಿ. ಹಾ ರೀ. ಬ್ಯಾರೇದ್ರೊಳಗ ಭಾಳ ಮುಷ್ಕಿಲ್ ಐತಿಪ್ಪ ಹುಡುಗಿದ್, ಕೆಲಸ ಆಗೋದಿಲ್ಲ. ಯವ್ವ ಮಗಳ ಸ್ವಾಮಿಗಳಾರ ಹಿಂಗೆ ಹೇಳತ್ತರು, ಹೆಂಗೇನು ಮುಂದೆ? ನಾನು ಅನ್ಬಾರ್ದಾಗ ಏನೈತೆ ಆಗ್ತಿದ್ ನಡಿಯಪ್ಪ ನೀ. ಇಲ್ಲ, ಪಕ್ಕ ಇದು ನಿರ್ಣಯ ಮಾಡ್ಕೊಂಡೆ ಹೋಗೋಣ. ಯಾಕ ಏನೈತಿ ಇದಕ್ಕೆ ನೀ? ನಿನಗ್ರೆ ಹೆಂಗೆ ಅನಿಸ್ತೈತಿ? ಏ ಸ್ವಾಮಿಗಳ ಏನ್ರಿ ಮಾಡಿ ನನ್ನ ಮಗಳಿಗೆ ಗಂಡ ಮನೆಗೆ ಕಳಿಸ್ಬೇಕು. ಮೊನ್ನೆ ಒಂದು ತಂದಿದ್ದಿಲ್ಲ ಕೇಸ್. ಹ್ಞೂ ರೀ, ಅದು ಶುದ್ಧ ಆಗ್ಯಾದ್ರಿ. ಅದು ಶುದ್ಧ ಆಗ್ಯಾದ್ರಿ. ಬೀರಪ್ಪ. ಹಾಂ, ಅದು ಶುದ್ಧ ಆಗ್ಯಾದ್ರಿ. ಏ ಬೀರಪ್ಪನ ಬೇಸ್ ನಡೆದದ್ರಿ. ಬೇಸ್ ನಡೆದಿಲ್ಲ? ಏನು ಅಡ್ಡಿ ಇಲ್ರಿ. ನಿನ್ನ ಮಗಳದು ಬೇಸ್ ಮಾಡ್ತೀನಿ ತಗೋಣ. ಯಾಟ್ ಮಾಡ್ರಿ, ನಿಮ್ಮ ಕಾಯಿ ಹೊಡಿತೀನಿ. ಶುದ್ಧ ಆಕೈತಿ. ಆದ್ರೆ ಒಂದು ಕೆಲಸ ಮಾಡ್ಬೇಕು ನೀವು. ಏನು ಮಾಡ್ಬೇಕ್ರಿ? ಇವತ್ತೊಂದು ದಿನ ನಿನ್ನ ಮಗಳ ಇಲ್ಲೇ ಇರ್ಬೇಕು. ಏನ್ರಿ ಇದು? ನೀ ಕಣ್ ಕಿಸಿಬೇಡ, ಅವ್ರ ಸ್ವಾಮಿಗಳು ಹೇಳೋದ್ ಕೇಳಿ, ನೀ ಹೇಳೋದ್ ಕೇಳಿ. ಪುರಾಣ ಟೊಳ್ಳತ್ತ ನಿನಗೆ ಕೊಡ್ತೀನಿ ಈಗ ಟೊಳ್ಳ ತಂದ. ಸ್ವಾಮಿ ಏನತ್ತಾನ ಬರೀ ಹೂನೇ ಅಲ್ಲತ್ತಿಲ್ಲ. ಈಗ ಮಗಳಿಗೆ ಬಿಟ್ಟು ಹೋಗೋನು. ಮಗಳಿಗೆ ಕೇಳಾನು, ಮಗಳು ಹೂ ಅಂದ್ರೆ ಬಿಟ್ಟು ಹೋಗಾನು. ಏ ಯಾಕೋ ಬಗೆಹರಂಗಿರೋದು ಈ ಸ್ವಾಮಿ. ಯಾಕೋ ಬ್ಯಾರೇನೆ ಕಾಣತ್ತಾನ. ನಡಿ, ಬ್ಯಾಡ ಹೋಗು ನಡಿ. ಸ್ವಾಮಿಗಳು ಹೇಳೋದ್ರ ಕೇಳೋಣ ಪಕ್ಕ. ಯವ್ವ ಆ ಮಗಳ ನೀರು ಏನತಿ? ನೀನು ಗಂಡ ಮನೆಗೆ ಹೋಗೋದು ಮರ್ಜಿ ಆದಿಲ್ಲ ನಿನಗೆ? ಗೋಣ್ ಚಂದಾಗಿ ಹಾಕು. ನೀನು ನಾವು ಕೊಡ್ತೀನಿ ನೋಡಿ, ನಿನ್ಗೊಂಡು ಟೊಳ್ಳತ್ತ ಹೋತಿಲ್ಲ. ಚಂದ ಜೋಡ್ಸಿ ಹೇಳು. ಓದ್ತೀನಿ. ನೋಡಲಿ, ಇವತ್ತೊಂದು ದಿವಸ ಸ್ವಾಮಿಗಳು ಇರುವತ್ತಾರ ಇರ್ತೀನ? ಇರಲ್ಲಪ್ಪ ನಾ. ನೋಡಲ್ಲಿ. ಏ ಯವ್ವ ನಿಂದು ಸುದ್ದಿ ಮಾಡೋ ಸರಿ ಇರಲ್ಲ ಅಂದ್ರೆ ಎಲ್ಲಾರ್ದಂಗೆ ಆಕೈತಿ. ಹೋರಿ ಇದನ್ನ ಶ್ರಾಪ ಕೊಡ್ತಾರ, ಶ್ರಾಪ. ಹಣ್ಣು ಹೋಲ್ರಪ್ಪ ನಾ.
ಹೆಂಗೆ ಮಾಡೋದು ಹಿಂಗಾದ್ರೆ ಮತ್ತೆ ಆಕಿ ಇದ್ರ ಗಂಡನ ಮನೆಗಾರ ಹೋತಾ ಇಲ್ರಿ ಸ್ವಾಮಿಗಳ ಹ್ಞೂ ಈಗ ನನ್ನ ಮಗಳಿಗೆ ಬಿಟ್ಟು ಹೋದ್ರೆ ನಾಳೆಗೆ ನನ್ನ ಮಗಳು ಹೋತಾಳ್ರಿ ಆಕಿನ ಮರ್ಜಿ ಅದು ಹಾಂ ಇಲ್ಲೇ ಇದ್ದಳು 3 ದಿನ ಹೋದಳಂದ್ರೆ ಮತ್ತೆ ಸಂಜೆಟಿಗೆ ನಿಮ್ಮ ಮನೆಗೆ ಇರ್ತಾಳೆ ಮತ್ತೆ ನೋಡಲ್ಲ ಹಂಗೆ ಹೇಳ್ತಾರೆ ಸ್ವಾಮಿಗಳು. ನಾವು ಗಂಡನ ಮನೆಗೆ ಕೇಳತ್ತೇವ್ರಿ ಸ್ವಾಮಿಗಳಾರ. ಅದೇ ನಾನು ಅದೇ ಹೇಳಕತ್ತೀನಿ ಗಂಡನ ಮನೆಗೆ ಕಳ್ಸೋದು. ನಿಮಗೆ ವಿಶ್ವಾಸ ಇದ್ರೆ ಹೇಳ್ರಿ, ಒಲ್ಲಾದ್ರೆ ಬಿಟ್ಟು ಬಿಡ್ರಿ, ಒಲ್ಲಾದ್ರೆ ನೀವು ಹೋಗಿಬಿಡ್ರಿ. ನನ್ನ ಮಗಳಿಗೆ ಒಂದು ಮಾತು ಕೇಳ್ತೇನೆ ರೀ. ಕೇಳ್ಕೆ ಒಂದು ಯಾಕೆ 10 ಕೇಳೋ ಮರಿ ಇಲ್ಲೇ ಕೇಳಿ. ಇದು ಯಾವ ಸ್ವಾಮಿಗಳು ಇವತ್ತೊಂದು ದಿವಸ ಇಲ್ಲೇ ಇರುವಲ್ಲ ಇರ್ತಿ. ನಾ ಇರಲ್ಲಪ್ಪ, ನಾ ಹೋಗ್ತೀನಿ ನನ್ನ ಗಂಡ ಮನಿ. ನಿನಗಿಟ್ಟು ಬೇಸರ ಆಗ್ತಿದ್ರು. ಅಲ್ಲ ನಾವು ಹೊಸದಾಗಿ ಹೋತಿ ಪಂಚಾಂಗ ತೆಗಿಸಿ ಕೇಳಿ ಕಳಿಸ್ಬೇಕಂತ ನಮ್ಮದು. ಎಂತ ಸ್ವಾಮಿ ಬ್ಯಾ ನಡಿಪ, 3 ದಿನ ಇರು 2 ದಿನ ಇರೋ ತಂದು ನನ್ನ ಮಗಳು ಗಂಡನ ಮನೆಗೆ ಹೋಗ್ತೀನಲ್ಲ ತಾ ಕಳ್ಸೋ ನಡಿ. ಅವು ಏನಾರು ದೋಷ ಇರ್ತಾವ ನೋಡ್ತಾರ ಅವರು. ನೀನು ಹಾಕಿನಿ ಗುಗಳ ನೋಡ್ರಿ ಸ್ವಲ್ಪ ಚಂದಾಗಿ. ಏ ತಪ್ಪಾಗಿದ್ದೀನಿ. ಹೆಸರು ಏನಾದಿಲ್ಲ? ನನ್ನ ಹೆಸರು ನನ್ನ ಮಗಳ ಹೆಸರು ರೀ. ಮಗಳ ಹೆಸರು ಸಾಕಾವ್ರಿ. ಜನ್ಮ ಹೆಸರು ಸಾಕೋ. ತಪ್ಪಾಗೈತೆ ಅಲ್ಲ. ನಾ ಇಟ್ಟೋತ ನಾ ಮುಂದಿನ ನೋಡಿ ಹೇಳಿನಿ ಪಂಚಾಂಗ. ಹಿಂದಿನ ನೋಡತ್ತೀನಿ ತಡಿ. ನಾಳೆ ಸೋಮವಾರನ? ಸೋಮವಾರ ಮಂಗಳವಾರ ಸೋಮವಾರನ 10 ಕಳಿಸ್ಬೇಕು ರಾತ್ರಿ. ಈಗ ಮುಂಜಾನೆ ಬಿಡೋಣ ಹೋಗೋದ್ರಾಗ 10 ಆಗ್ತದ. ಹಾಂ ರೀ ಸ್ವಾಮಿಗಳ. ಮತ್ತೆ 10 ಕಳಿಸ್ಬೇಕ್ರಿ. ಮತ್ತು ಗಂಡನ ಹೆಸರು ಏನಂದ್ರಿ? ಸೋಮನಾಥ್ ರೀ. ಸೋಮನಾಥ್. ಜನ್ಮ ಹೆಸರ? ನಾಗಪ್ಪ ರೀ. ಓಹೋ ನಾಗಪ್ಪ. ಹಾಂ ಬಸ್ ಕಳಸ್ರಿ. ಅದು ಬುಸ್ ಮಾಡ್ಕೋತೆ ಬರ್ತಾನ್ರಿ ಅವ. ಓಹೋ ಆಯ್ತು ಬಾಯ್ ಕಳಿಸ್ರಿ. ಚಲೋ ಐತಿ. ಇಬ್ಬರು ಹೆಸರು ಕೂಡಿ ಬಂದೈತಿ. ಬರಣ್ರಿ ಸ್ವಾಮಿಗಳ. ಬರ್ತೇವ್ರಿ ಮತ್ತೆ ಸ್ವಾಮಿ. ಬರ್ತೀರಿ? ಕೆಲಸ ಆಯ್ತಲ್ಲ ಹೋರಿನ್ ದಕ್ಷಿಣ ಹೋಮ್ರೆ. ದಕ್ಷಿಣ ತಂದಿದ್ದೀರಿ? ಇಟ್ಟು ಮಾಡೋದು ಸುದ್ದ ಆಯ್ತು ನೋಡಿ ಕೆಲಸ. ಬರ್ತೇವ್ರಿ. ಬರ್ರಿ ಇದು ರೀ 20 ರೂಪಾಯಿ ರೀ. ಏನು ಮಾತು ಹತ್ತಿರಿ ನನ್ನ ಹೆಸರು ಮ್ಯಾಗ. ನನ್ನ ಹೆಸರು ಮ್ಯಾಗ ಹತ್ತಿರಿ. ಹೆಸರು ಮೇಲೆ ರೀ. ಬಾಕಿ ಏನು ಸತ್ತು 6 ತಿಂಗಳದಾಗ ಮಗನ ಮದುವೆ ಮಾಡಿದೆ. ಸೂತ್ಕಂತೇಳಿ ಸಸಿಗೆ ನಾ ಕರ್ಕೊಂಬರ್ಲಿಲ್ಲ. 3 ತಿಲ್ಲ ಅಂತೇಳಿ ಅವ್ರು 6 ವರ್ಷ ಆಯ್ತು ಕಳಿಸ್ಲಿಲ್ಲ. ಹಿಂಗೆ 6 ವರ್ಷ ಆಯಿತು. 6 ವರ್ಷನೇ ನನ್ನ ಮಗ 60 ತಗೊಂಡು ಹರಿದ. ಏ ಸೋಮು 10 ತೆಗೆದು ಹೇಳು ಅಲೇ, ಆ ಚೇರ್ಮನ್ ಕಡ್ರಿ ಹೋಗಿ ಬರೋನು. ಏನಾಯ್ತಪ್ಪ ಮುಂಜಾನೆ ಹಿಟ್ಟು ಹೋದ್ರಾತಿ ಏನಾಗೈತೆ ಹೇಳು. ಬಾರೋಪ ಚೇರ್ಮನ್ ಕಡೆ ಹೋಗಿ ಬರ್ತದ. 102 ತೆಲುಗು ಬೇರಿಲತ್ತಿದಿ. ಚಿಂತೆ ನಿಂದೆ ಆಗ್ಯದ. ಚಿಂತೆ ನನಗ ಐತಿ ಕೇಳ. ನನಗ ಚಿಂತೆ ಐತಿ. ಮತ್ತೆ ಅದಕ್ಕೆ ಏನ್ರಿ ಪರಿಹಾರ ಒಂದು ಹುಡುಕ್ಯಾಡ್ರಿ. ಯಾರಂದ್ರೆ ಅವ್ರು 3 ನೋಡ್ದೆ ಕಳ್ಸಲ್ಲಾಗ್ಯಾರ. ಏನ್ ಮಾಡೋದು ಈಗ? ಚೇರ್ಮನ್ ಈಗ ಎಲ್ರಿ ಚಾ ಕುಡಿಯಾಕತ್ ಹೋದ್ರ ದೋಸ್ತರು ಸುದ ಹತ್ತಾರ 6 ವರ್ಷ ಆಯ್ತು ನಿಂದ ಏನು ಎಲ್ಲ ಕೇಳ್ತಾರ. ಹೆಂಗ್ ಮಾತಾಡ್ಲಿ ಮನ್ಯಾಗ ಹೊರಗೆ ಹೋಗೋದಾಗಲ್ಲ. ಚೇರ್ಮನ್ ಹೇಳಿನಿ ಹೋಗಿ ಭೇಟಿ ಬರೋಣ ಬಾ. ನಡಿ ಹೋಗೋಣ. ನೀ 10 ತನ ಮನ್ಕೊಳವ. ಮತ್ತೆ ಏನು ಕಳಿಸ್ತಾರೆ ಬೀಗ್ರಿ ನಿನಗೆ. ಹೋಗಿ 3 ತಾಸು ಆಯ್ತು ಫೋನ್ ಹಚ್ಚಿ. ಮತ್ತೆ ಬಂದು ಕೂತಿರ್ತಾರ ಅವರು. ಅದಾರ ಇಲ್ಲೇ. ನಮಸ್ಕಾರ ಚೇರ್ಮನ್. ಬಾರು ಏನೈತಿ ಇಲ್ಲ ಬುದ್ಧಿಗಿದ್ದು ಏನಾರ ಐತಿ ಇಲ್ಲ ನಿನಗ? ಏನು ಮಾಡಿದ್ರಿ ಮತ್ತೆ ಬಂದೇವ್ರಿ ನಿಮ್ಮ ಕಡೆ? ಬಂದ್ಯಾಲೋ ಫೋನ್ ಹಚ್ಚಿ 3 ತಾಸು ಆಯ್ತು. ಹಾಂ ಆಯ್ತು ಬಂದೇವಲ್ರಿ. ಅದು ಏನು ಮಾಡಿದ್ರಿ ನಮ್ಮ ಮಗಂದು? ನೀ ಹೇಳ್ದಂಗ ಕೆಲಸ ಮಾಡೀನಿ ಬರೋಬ್ಬರಿ. ಹಾಂ ರೀ. ಏನ ಇವ್ರ ಮಾವ ಫೋನ್ ಹಚ್ಚ ನನಗ. ಏನ ಬಂದು ಕರ್ಕೊಂಡು ಹೋಗ್ರತ್ತಾನ ಆತನ. ಮತ್ತೆ ಹೆಂಗ್ ಮಾಡೋನು? ಮತ್ತೆ ನಮಗೇನ ಕರ್ಕೊಂಡು ಬರ್ತೀವಿ ನಾವು. ಆಯ್ತು ಮತ್ತ ಹಂಗಾದ್ರ ನಡಿ ಮತ್ತೆ ನಡ್ರಿ. ಕೆಲ್ಸಕ್ಕೆ ಯಾಕೆ ಕೊಡೋದು? ಮಗಳ ಸಂಧ್ಯಾ ಬಾರ. ಕ್ಯಾನ್ಸಲ್. ಒಯ್ ಬ್ಯಾಗ್ ಒಳಗಿಡು. ಕ್ಯಾನ್ಸಲ್. ಯಾಕ್ರಿ ಏನಾಯ್ತು? ಟಿಚ್ಕುಳ್ಳಿ ಸ್ವಾಮಿ ಏನು ಹೇಳಿದ್ ಗೊತ್ತದನು? ಏನ್ ಹೇಳಿದ? ಬಲಗಾಲಿಟ್ಟು ಹೊರಗೆ ಹೋಗೋವತ್ತ ಹೇಳ ಎಡಗಾಲಿಟ್ಟಾಳ. ಅದಕ್ಕೆ ಕ್ಯಾನ್ಸಲ್. ಒಯ್ ಒಳಗೆ ಒಯ್ದೇನು ಭಾಳ ಅನ್ಸಂದೆ. ಒಯ್ ಪಟ್ನೆ. ನೀನು ಸ್ವಾಮಿ ಜೋಡ್ರಿ ಹೋಗ್ಬಿಡು ನೀನು ಆ ಕಡೆ. ಒಯ್ಯ ಮತ್ತೆ 2 ದಿವ್ಸ ಮುಂದೆನ ಹಿಂಗೆ ಯಾಕೆ ಕಾಲ ತಿರ್ಬೇಕು ನನ್ನ ಮಗಳಿಗೆ? ಚೇರ್ಮನ್ ಫೋನ್ ಹಚ್ಚಿ ಹೇಳಬೇಕು. ಹಲೋ ರೀ, ನಮಸ್ಕಾರ ರೀ ಚೇರ್ಮನ್ರ. ಕಳ್ಸೋದು ಕ್ಯಾನ್ಸಲ್ ಆಯ್ತು ರೀ. ಕ್ಯಾನ್ಸಲ್. ಅದು ಸ್ವಾಮಿಗಳು ಹೇಳ್ದಂಗೆ ಮಾಡಲಿಲ್ಲ ರೀ ನನ್ನ ಮಗಳು. ಇನ್ನೊಂದು 3 ವರ್ಷ ಬಿಟ್ಟೇ ಬರ್ರಿ ನೀವು. ಅದು ಏನು ನನಗೆ ಗೊತ್ತಿಲ್ಲ ರೀ. 3 ವರ್ಷ ಬಿಟ್ಟೇ ಬರ್ರಿ. ಹಾಂ ಏನು ಮಾಡ್ಕೊತೀರಿ ಮಾಡ್ಕೊರಿ.